ನನ್ನ ಹಸ್ಬೆಂಡ್ಗೆ ಸಲೂನ್ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಸಾಕು, ಯಾವ್ದೋ ಯುದ್ಧಕ್ಕೆ ಹೋಗ್ತಾ ಇದೀವಿ ಅನ್ನೋಷ್ಟು ಎದುರ್ಕೋತಾರೆ. ಅವ್ಳು ಕೂದ್ಲು ಕತ್ರಿ ಹಾಕ್ಸೋದಲ್ದೆ ನನ್ ಜೋಬ್ಗೆ ಎಷ್ಟಪ್ಪ ಕತ್ರಿ ಹಾಕ್ಸ್ತಾಳೆ ಅನ್ನೋ ಟೆನ್ಷನ್ ಅವ್ರಿಗೆ. ಈ ಸತಿ ಅವ್ರ ಜೋಬ್ ಕತ್ರಿ ಹಾಕ್ಸೋ ಯಾವ ಪ್ಲಾನು ನನ್ಗಿರ್ಲಿಲ್ಲ. ಸುಮ್ನೆ ಇದ್ದೊಳಗೆ ಹೋಗ್ತಾ ಬರ್ತಾ ನಿಂಗೆ ವೈಟ್ ಹೇರ್ಸ್ ಜಾಸ್ತಿ ಆಗ್ತಾ ಇದೆ, ಫುಲ್ ಗ್ರೇ ಹೇರ್ಸ್ ಬಂದ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ನಿನ್ಗೆ, ಹಂಗೆ ಹಿಂಗೆ ಅಂತ ರೇಗ್ಸಿ ಇಡ್ತಾ ಇದ್ರು. ನಮ್ಮ ಅಜ್ಜಿಗೆಲ್ಲ ವಯಸ್ಸಾದ್ಮೇಲೆ ಗ್ರೇ ಹೇರ್ಸ್ ಬಂದ್ರೆ ನಮ್ಗೆಲ್ಲ ಈಗ್ಲೇ ಶುರು ಆಗುತ್ತೆ. ನನ್ನ ಹಸ್ಬೆಂಡ್ ಕೂಡ ಟೆನ್ಷನ್ ಏನ್ ಕಮ್ಮಿನಾ, ಅವ್ರು ಕೂಡ ಟೆನ್ಷನ್ಗೆ ಈಗ್ಲೇ ಗ್ರೇ ಹೇರ್ಸ್ ಬಂದ್ರು ಇಲ್ಲ ತಲೆ ತುಂಬಾ ಗ್ರೇ ಹೇರ್ಸ್ ಬಂದ್ರು ಏನು ಡೌಟ್ ಇಲ್ಲ. ನನ್ ಗಂಡನ್ನ, ನನ್ ಮಗಳನ್ನ, ಮ್ಯಾಕ್ಸ್ ನ, ಮೀಮಿನ ಮೇಂಟೈನ್ ಮಾಡೋ ಅಷ್ಟರಲ್ಲಿ, ಇವ್ರಿಷ್ಟು ಜನನು ಮ್ಯಾನೇಜ್ ಮಾಡೋ ಅಷ್ಟರಲ್ಲಿ, ಇವ್ರಿಷ್ಟು ಜನ ಟ್ಯಾಂಟ್ರಮ್ಸ್ ನ ಹ್ಯಾಂಡಲ್ ಮಾಡೋ ಅಷ್ಟರಲ್ಲಿ ನನಗೆ ಗ್ರೇ ಹೇರ್ಸ್ ಬರ್ದೆ ಇನ್ನೇನಾಗುತ್ತೆ. ಸರಿ ಆಯ್ತು, ಬಿಳಿಗಾಗಿರೋ ಕೂದಲೆಲ್ಲ ಕಪ್ಪು ಮಾಡ್ಕೊಂಡ್ ಬರೋಣ, ನಡೀರಿ ಹೋಗೋಣ ಅಂತ ಹೇಳಿದ್ರೆ, ಅಯ್ಯಪ್ಪ ಬೇಡವೇ ಬೇಡ, ನಾನಂತೂ ಬರಲ್ಲ ಅಂತ. ಯಾವಾಗ ನೀವೇನ್ ಬಿಲ್ ಪೇ ಮಾಡ್ಬೇಡಿ, ನಾನೇ ಬಿಲ್ ಪೇ ಮಾಡ್ತಾ ಇದ್ದೀನಿ ಈ ಸತಿ ಅಂದ ತಕ್ಷಣ ಕುಣ್ಕೊಂಡ್ ಓಡ್ ಬಂದ್ಬಿಟ್ಟು, ಹಿಂಗಿದ್ರು ನೀನೇ ತಾನೇ ಬಿಲ್ ಪೇ ಮಾಡ್ತಿರೋದು, ನಂದು ಒಂದ್ ಸ್ವಲ್ಪ ಇರ್ಲಿ ಅನ್ಬಿಟ್ಟು ಆಲ್ ಟ್ರಿಮ್ಮಿಂಗ್ ಕೂಡ ಮಾಡಿಸ್ಕೊಂಡ್ರು. ಆದ್ರೂ ನನ್ಗೆ ಇದೊಂದು ಕನ್ಸಿತ್ತು, ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇದನ್ನು ಬರ್ದಿಟ್ಟಿದೆ. ಮದ್ವೆ ಆದ್ಮೇಲೆ ನನ್ನ ಹಸ್ಬೆಂಡ್ ಜೊತೆ ಗ್ರೂಮಿಂಗ್ ಅಂತ ಹೋಗ್ಬೇಕು, ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಸರ್ವಿಸಸ್ ನಾವು ಆಪ್ಟ್ ಮಾಡ್ಕೊಬೇಕು. ಒಂಥರ ಕಪಲ್ ಗೋಲ್ಸ್ ಅಂತಾರಲ್ಲ ಆ ತರ. ನಾನ್ ಸ್ವಲ್ಪ ಓಲ್ಡ್ ಸ್ಕೂಲ್, ಚಿಕ್ಕ ವಿಷಯದಲ್ಲಿ ಖುಷಿ ಕಾಣಕ್ಕೆ ಇಷ್ಟಪಡ್ತೀನಿ. ನಮ್ಮಿಬ್ರದ್ದು ಗ್ರೂಮಿಂಗ್ ಸೆಷನ್ ಆದ್ಮೇಲೆ ಒಂದು ಕ್ಯೂಟ್ ಆಗಿರೋ ವಿಡಿಯೋ ಮಾಡ್ಕೊಬೇಕು, ಒಂಚೂರು ಪೋಸ್ಟ್ ಮಾಡ್ಬೇಕು ಅಂತ ಆಸೆ. ಆದ್ರೆ ನನ್ನ ಹಸ್ಬೆಂಡ್ಗೂ ಕ್ಯಾಮ್ರಾ ಕಂಡ್ರಾಗಲ್ಲ, ಓಡೋಗ್ತಾ ಇರ್ತಾರೆ, ಹಂಗೆ ಹಿಂಗೆ ಹಿಂಸೆ ಮಾಡಿ ಬ್ಲಾಕ್ ಮೇಲ್ ಮಾಡಿ ಎಳ್ಕೊಂಡು ನಿಲ್ಸ್ಕೊಂಡಿದ್ದಾಯ್ತು. ನಮ್ ಈ ಜೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ನಮ್ಮನ್ನ ನೋಡಕ್ಕಾಗಿ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು ಸೊ ಮಚ್.